ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. 12 ಮತ್ತು 13ನೇ ಕಂತಿನ ಹಣ 2,000 ಪ್ಲಸ್ 2,000 4,000 ಹಣ ಇವತ್ತ ಜಮಾ. ಹೌದು ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ರ 12ನೇ ಕಂತಿನ ಹಣಕ್ಕಾಗಿ. ಈಗ ಕೊನೆಗೂ ಮೊನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ರು. 12ನೇ ಕಂತು ಮತ್ತು 13ನೇ ಕಂತಿನ ಹಣವನ್ನ ಗಣೇಶನ ಹಬ್ಬಕ್ಕೆ ನಾವು ರಿಲೀಸ್ ಮಾಡ್ತಾ ಇದ್ವಿ ಅಂತ. ಸೊ ನಿನ್ನೆ ಕೂಡ ನಾನು ಮಾಹಿತಿಯನ್ನ ಕೊಟ್ಟಿದ್ದೆ, ಇವತ್ತಾಗ್ಲಿ ಅಥವಾ ನಾಳೆ ಆಗ್ಲಿ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತಂತ. ಕೊನೆಗೂ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಬರುವಂತ ಸಮಯ ಬಂದೇ ಬಿಡ್ತು. ಹೌದು ಬನ್ನಿ ಸ್ನೇಹಿತರೆ, ಇಂತ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ರಿ. ಯಾರ್ಯಾರು 12 ಮತ್ತು 13ನೇ ಕಂತಿನ ಹಣ ಪಡಿಬೇಕಂತ ಇದ್ರ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಇವತ್ತ ನಾಳೆ ಅಂತ ಕಾದು ಬಹಳಷ್ಟು ಜನ ಬೇಸತ್ತೋಗಿದ್ದಾರೆ. ಯಾವಾಗ ಬರುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ. ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇದ್ದಾರೆ, ಬ್ಯಾಂಕ್ ಗಳಿಗೆ ಹೋಗಿ ಬರ್ತಾ ಇದ್ದಾರೆ. ಆದ್ರೂ ಪರವಾಗಿಲ್ಲ, ಕಾದ್ರೂ ಕೂಡ ಪರವಾಗಿಲ್ಲ, ನಿಮಗೆ ನಿಮ್ಮ ಖಾತೆಗಳಿಗೆ 4,000 ಹಣ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಯಾಕಂದ್ರೆ ಈಗ ಆಲ್ರೆಡಿ ರಾಜ್ಯ ಸರ್ಕಾರದ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಪ್ರೆಷರ್ ಬಂದಿದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಆಲ್ರೆಡಿ ಹಣವನ್ನ ರಿಲೀಸ್ ಮಾಡಾಯ್ತು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಕೂಡ ಏನಿದೆ ಹಣವನ್ನ ರಿಲೀಸ್ ಮಾಡಿದೆ. ಬ್ಯಾಂಕ್ ಕಡೆಯಿಂದ ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ. ಹೌದು ಸ್ನೇಹಿತರೆ, ಏನು ದಿನ ಚೆಕ್ ಮಾಡಿ ಬೇಜಾರಾಗ್ತಾ ಇದ್ರೆ ಡೋಂಟ್ ವರಿ, ನಿಮ್ಮ ಖಾತೆಗಳಿಗೆ 4,000 ಹಣ ಜಮಾ ಆಗ್ತಾ ಇದೆ. ಬನ್ನಿ ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ರಿ. ಇವತ್ತಾದ್ರೂ ನಿಮ್ಮ ಖಾತೆಗಳಿಗೆ ಎಷ್ಟು ಗಂಟೆಗೆ ಯಾರ್ಯಾರಿಗೆ ಮೊದಲು ಬರ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಮೊದಲು ಬರ್ತಾ ಇದೆ, ಇವತ್ತು 100% ಗ್ಯಾರಂಟಿಯಾಗಿ 4,000 ರೂಪಾಯಿ ಹಣ ಜಮಾ ಆಗುತ್ತಾ ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ನ್ಯೂಸ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣದ ಬಗ್ಗೆ. ಈಗಾಗಲೇ 11ನೇ ಕಂತಿನ ಹಣ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಬಂದಿದೆ. ಬಂದಿಲ್ಲ ಅಂದ್ರೆ ವೇಟ್ ಮಾಡಿ, ನಿಮ್ಮ ಖಾತೆಗೆ ಆ ಒಂದು ಹಣ ಡಬಲ್ ಜಮಾ ಆಗುವಂತ ಸಾಧ್ಯತೆ ಇದೆ. ಮೇನ್ ಇಲ್ಲಿ ಬಹಳ ಮುಖ್ಯವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ನಾವು ಈಗ ಹಣವನ್ನ ರಿಲೀಸ್ ಮಾಡಿದ್ವಿ, ಬ್ಯಾಂಕ್ ಕಡೆಯಿಂದ ನಿಮ್ಮ ಖಾತೆಗಳಿಗೆ ಮಾತ್ರ ಬರೋದೊಂದೇ ಬಾಕಿ. ಯಾಕಂದ್ರೆ ಬ್ಯಾಂಕ್ ವ್ಯವಹಾರ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಒಂದಿಷ್ಟು ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾರೆ, ಆಮೇಲೆ ಒಂದಿಷ್ಟು ಅಮೌಂಟ್ ಅನ್ನ ರಿಲೀಸ್ ಮಾಡ್ತಾರೆ. ಅಂದ್ರೆ ಇಲ್ಲಿ ಸ್ವಲ್ಪ ಹಣವನ್ನ ರಿಲೀಸ್ ಮಾಡ್ತಾರೆ. ಯಾಕಂದ್ರೆ RBI ಗೈಡ್ಲೈನ್ಸ್ ಪ್ರಕಾರ ಹಣವನ್ನ ರಿಲೀಸ್ ಮಾಡ್ತಾ ಇರ್ತಾರೆ. ಕೆಲವೊಂದು ಬಾರಿ ಏನಾಗುತ್ತಪ್ಪ ಅಂತಂದ್ರೆ ಈ ಒಂದು ವರ್ಕಿಂಗ್ ಡೇ ಏನಿರುತ್ತೆ ಆ ದಿನಗಳಲ್ಲಿ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಒಂದು ಹೇಳಿದರು ಮಾಹಿತಿಯನ್ನ. ಸೊ ಇಲ್ಲಿ ಈಗ 12 ಮತ್ತು 13ನೇ ಕಂತಿನ ಹಣ ಈಗಾಗಲೇ ಬ್ಯಾಂಕ್ ಗಳಿಗೆ ಸೇರಿದಂತೆ ಇನ್ನು ನಿಮ್ಮ ಖಾತೆಗಳಿಗೆ ಬರೋದೊಂದೇ ಬಾಕಿ. ಸೊ ಮೇ ಬಿ ನಿಮಗೆ ಇವತ್ತ ಹಣ ಜಮಾ ಆಗ್ಬಹುದು. ಒಂದು ವೇಳೆ ಜಮಾ ಆಗಿಲ್ಲ ಅಂದ್ರೆ ಡೋಂಟ್ ವರಿ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇವತ್ತಲ್ಲ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೇ ಆಗುತ್ತೆ. ಯಾಕಂದ್ರೆ ಇವತ್ತ ಒಂದು ಹಾಲಿಡೇ ಇತ್ತಪ್ಪ ಅಂತಂದ್ರೆ ನಿಮಗೆ ಇವತ್ತ ನಾಳೆ ಹಣ ಜಮಾ ಆಗೋದು ಡೌಟ್ ಆಗ್ಬಹುದು. ಇಲ್ಲಾಂದ್ರೆ ಮಂಡೇ ದಿನ 100% ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಇಲ್ಲಿ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿರೋದು ಏನಪ್ಪಾ ಅಂತಂದ್ರೆ ನಿನ್ನೆಲಿಂದನೇ ವರ್ಕ್ ಎಲ್ಲ ಪ್ರಾರಂಭ ಮಾಡಿದಾರಂತೆ ಹಣ ಬಿಡುಗಡೆ ಮಾಡೋದಕ್ಕೆ. ಸೊ ಮೇ ಬಿ ಇವತ್ತು ಕೂಡ ಹಣ ಕ್ರೆಡಿಟ್ ಆಗುವಂತ ಸಾಧ್ಯತೆ ಇದೆ ಅಂತ ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ. ಸೊ ಹಾಗಾದ್ರೆ ಇಲ್ಲಿ 12 ಮತ್ತು 13ನೇ ಕಂತಿನ ಹಣ ಮೊದಲು ಯಾರಿಗೆ ಬರುತ್ತೆ, ಆಮೇಲೆ ಯಾರಿಗೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಇದೆ. ಅಂದ್ರೆ ಇಲ್ಲಿ ಈ ಬಾರಿ ಯಾರಿಗ್ ಬೇಕಾದ್ರೂ ಹಣ ಮೊದಲು ಬರ್ಬೋದು, ಯಾರಿಗ್ ಬೇಕಾದ್ರೂ ಲೇಟ್ ಆಗಿ ಬರ್ಬೋದು. ಈ ರೀತಿ ಒಂದು ಸ್ವಲ್ಪ ಚೇಂಜಸ್ ಗಳನ್ನ ಮಾಡಲಾಗಿದೆ ಅಂತೆ. ಮತ್ತೆ ಇಲ್ಲಿ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ಅನ್ನೋದು ಇಲ್ಲಿ ಯಾವುದೇ ರೀತಿ ಒಂದು ಕಾರಣ ಕೊಟ್ಟಿಲ್ಲ ನಿಮಗೆ. ಅಂದ್ರೆ ಯಾವ ಜಿಲ್ಲೆಗಳಿಗೆ ಬೇಕಾದ್ರೂ ಮೊದಲು ಬರ್ಬೋದು. ಈ ರೀತಿಯಾದಂತ ಒಂದು ಸ್ವಲ್ಪ ಚೇಂಜಸ್ ಇದೆ. ಯಾರಿಗೆ ಮೊದಲು ಬರ್ತಾ ಇತ್ತು ಅವ್ರಿಗೆ ಲಾಸ್ಟ್ ಬರ್ಬೋದು, ಯಾರಿಗೆ ಲಾಸ್ಟ್ ಬರ್ತಾ ಇತ್ತು ಅವರಿಗೆ ಮೊದಲು ಬರುವಂತ ಸಾಧ್ಯತೆ ಇದೆ. ಸೊ ಇವತ್ತ ನಿಮ್ಮ ಖಾತೆಗಳನ್ನ ಒಂದ್ಸಲ ಚೆಕ್ ಮಾಡ್ತಾ ಇರಿ. ನಿಮ್ಮ ಖಾತೆಗಳಿಗೆ 12 ಮತ್ತು 13ನೇ ಕಂತಿನ ಹಣ ಬಿಡುಗಡೆ ಆಗುವಂತ ಎಲ್ಲ ಸಾಧ್ಯತೆ ಇದೆ. ಒಂದ್ ವೇಳೆ ಬಂದಿಲ್ಲಪ್ಪ ಅಂತಂದ್ರೆ ಜಸ್ಟ್ ವೇಟ್ ಮಾಡಿ. ಯಾಕಂದ್ರೆ ಎಲ್ಲಾ ಪ್ರೋಸೆಸ್ ಈಗ ನಡೆದಿದೆ, ನಿಮ್ಮ ಖಾತೆಗಳಿಗೆ ಹಣ ಬರೋದೊಂದೇ ಬಾಕಿ. ಒಂದ್ ವೇಳೆ ಇವತ್ತು ಬಂದಿಲ್ಲ ಅಂದ್ರೆ ನಾಳೆ ಬರೋದಿಲ್ಲ. ನಿಮಗೆ ಮಂಡೇ ದಿನ ಏನಿದೆ 100% ಆಗಿ ನಿಮಗೆ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗುವಂತ ಎಲ್ಲ ಸಾಧ್ಯತೆಗಳು ಇವೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಅಂದ್ರೆ ಬ್ಯಾಂಕಿಂಗು ಯಾವ ರೀತಿ ಕೆಲಸ ಮಾಡುತ್ತೆ ಅದೇ ಪ್ರಕಾರ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ತಾ ಇರಿ.